ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 2ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡುವರಿದ್ದೇವೆ. ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಒಟ್ಟು ಅಂಕಗಳು 40. ಮೊದಲನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಎನ್ನುವಂಥ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಜಾಗತಿಕ ತಾಪದ ಏರಿಕೆಗೆ ಕಾರಣವಾಗಿರುವ ಅನಿಲ. ಆಯ್ಕೆಗಳು ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್. ಇಲ್ಲಿ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಮುಂದಿನ ಪ್ರಶ್ನೆ, ಇವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ ಅನ್ನುವಂಥ ಪ್ರಶ್ನೆ ಇದೆ. ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಯುಗ್ಮಜ ಆಂತರಿಕ ನಿಷೇಚನ, ನಿಷೇಚನ ಭ್ರೂಣ. ಎರಡನೇ ಆಯ್ಕೆ ಯುಗ್ಮಜ ನಿಷೇಚನ ಭ್ರೂಣ ಮಗು. ಮೂರನೇ ಆಯ್ಕೆ ನಿಷೇಚನ ಯುಗ್ಮಜ ಭ್ರೂಣ ಮಗು. ನಾಲ್ಕನೇ ಆಯ್ಕೆ ಭ್ರೂಣ ಮಗು ಯುಗ್ಮಜ ನಿಷೇಚನ. ಇಲ್ಲಿ ಸರಿಯಾದ ಒಂದು ಆಯ್ಕೆ ನಿಷೇಚನ ಯುಗ್ಮಜ ಭ್ರೂಣ ಮಗು. ಇದೊಂದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ತಾರುಣ್ಯಾವಸ್ಥೆಯ ಅವಧಿ ಡ್ಯಾಶ್ ವರ್ಷ ಅನ್ನುವಂಥ ಪ್ರಶ್ನೆ ಇದೆ. ಆಯ್ಕೆಗಳನ್ನು ನೋಡ್ತಾ ಹೋದಂತೆ 11ರಿಂದ 18, 13ರಿಂದ 19, 11ರಿಂದ 19, 13ರಿಂದ 18. ಇಲ್ಲಿ ಸರಿಯಾದ ಆಯ್ಕೆ 13ರಿಂದ 19. ಮುಂದಿನ ಪ್ರಶ್ನೆ, ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳು ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹದ ಹಿಂಭಾಗದಲ್ಲಿ ತಲೆಗಿಂತ ಎತ್ತರವಾಗಿ ಒಂದು ಲೋಹದ ಕಂಬಿ ಇರುವುದನ್ನು ಗಮನಿಸುತ್ತಾರೆ. ಈ ಲೋಹದ ಕಂಬಿಯ ಕಾರ್ಯ. ಆಯ್ಕೆಗಳನ್ನು ನೋಡೋಣ. ಮೊದಲೇ ಆಯ್ಕೆ ಮಿಂಚಿನಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು, ಮಿಂಚಿನ ಪ್ರಮಾಣ ಹೆಚ್ಚಿಸಲು, ವಿಗ್ರಹವನ್ನು ಮಿಂಚಿನಿಂದ ರಕ್ಷಿಸಲು, ವಿಗ್ರಹಕ್ಕೆ ಮಿಂಚಿನ ಬೆಳಕನ್ನು ಪ್ರತಿಫಲಿಸಲು. ಇಲ್ಲಿ ಸರಿಯಾದ ಆಯ್ಕೆ ವಿಗ್ರಹವನ್ನು ಮಿಂಚಿನಿಂದ ರಕ್ಷಿಸಲು. ಮುಂದಿನ ಪ್ರಶ್ನೆ, ಶಬ್ದವು ಇದರ ಮೂಲಕ ಚಲಿಸುತ್ತದೆ. ಆಯ್ಕೆಗಳು ಘನ ವಸ್ತುಗಳಲ್ಲಿ ಮಾತ್ರ, ದ್ರವ ವಸ್ತುಗಳಲ್ಲಿ ಮಾತ್ರ, ಅನಿಲ ವಸ್ತುಗಳಲ್ಲಿ ಮಾತ್ರ, ಘನ ದ್ರವ ಮತ್ತು ಅನಿಲ ವಸ್ತುಗಳಲ್ಲಿ. ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಡಿ, ಘನ ದ್ರವ ಮತ್ತು ಅನಿಲ ವಸ್ತುಗಳಲ್ಲಿ. ಮುಂದಿನ ಪ್ರಶ್ನೆ, ಭೂಕಂಪನವನ್ನು ಅಳೆಯುವ ಸಾಧನ. ಆಯ್ಕೆಗಳು ಡೆಸಿಬಲ್, ರಿಕ್ಟರ್, ವೋಲ್ಟ್, ಮೀಟರ್. ಸರಿಯಾದ ಆಯ್ಕೆ ರಿಕ್ಟರ್. ಮುಂದಿನ ಪ್ರಶ್ನೆ, ಈ ಚಿತ್ರದಲ್ಲಿನ ದರ್ಪಣವನ್ನು ಹೆಸರಿಸಿ ಅನ್ನುವಂಥದ್ದು. ಆಯ್ಕೆಗಳು ಪೀನ, ನಿಮ್ನ, ಸಮತಲ, ಅಸಮತಲ. ಇಲ್ಲಿ ಸರಿಯಾದ ಆಯ್ಕೆ ಸಮತಲ. ಮುಂದಿನ ಪ್ರಶ್ನೆ, ಆಸವಿತ ನೀರಿಗೆ ಡ್ಯಾಶ್ ಅನ್ನು ಸೇರಿಸಿದಾಗ ಅದು ವಾಹಕ ದ್ರವವಾಗುತ್ತದೆ. ಆಯ್ಕೆಗಳು ಆಮ್ಲ, ಪ್ರತ್ಯಾಮ್ಲ, ಉಪ್ಪು, ಮೇಲಿನ ಎಲ್ಲವು. ಇಲ್ಲಿ ಸರಿಯಾದ ಆಯ್ಕೆ ಮೇಲಿನ ಎಲ್ಲವು. ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಸರಿಯಾದ ಉತ್ತರಗಳಿಂದ ತುಂಬಿ. ವಿದ್ಯುತ್ ಲೇಪನ ಕ್ರಿಯೆ ಎಂದರೇನು ಅನ್ನುವಂಥದ್ದು ಒಂದು ಅಂಕದ ಪ್ರಶ್ನೆಗಳು. ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ತೆಳುವಾದ ಪದರದ ಲೇಪನವನ್ನು ವಿದ್ಯುತ್ ಹರಿಸುವ ಮೂಲಕ ಮಾಡುವ ಪ್ರಕ್ರಿಯೆಯನ್ನು ವಿದ್ಯುತ್ ಲೇಪನ ಎನ್ನುತ್ತಾರೆ. ಮುಂದಿನ ಪ್ರಶ್ನೆ, ಬಾಹ್ಯ ನಿಷೇಚನ ನಡೆಸುವ 2 ಜೀವಿಗಳನ್ನು ಹೆಸರಿಸಿ. ಒಂದು ಗಂಡು ಮತ್ತು ಒಂದು ಹೆಣ್ಣು ಜೀವಿಯ ಲಿಂಗಾಣುವಿನ ಸಂಯೋಗವು ದೇಹದ ಹೊರಗೆ ನಡೆಯುವುದನ್ನು ಬಾಹ್ಯ ನಿಷೇಚನ ಎನ್ನುವರು. ಮುಂದಿನ ಪ್ರಶ್ನೆ, ಭೂಕಂಪದ ಸಂದರ್ಭದಲ್ಲಿ ಮನೆಯಲ್ಲಿದ್ದರೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಏನು ಮಾಡಬೇಕು? ಉತ್ತರ, ಕಂಪನ ನಿಲ್ಲುವವರೆಗೆ ಮೇಜಿನ ಅಡಿಯಲ್ಲಿ ಆಶ್ರಯ ಪಡೆದು ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು. ಮುಂದಿನ ಪ್ರಶ್ನೆ, ಆರೋಗ್ಯವಂತ ವಯಸ್ಕನಿಗೆ ಕಣ್ಣು ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದಾದ ಕನಿಷ್ಠ ದೂರ ಎಷ್ಟು ಅನ್ನುವಂಥದ್ದು. ಉತ್ತರ, ಆರೋಗ್ಯವಂತ ವಯಸ್ಕನಿಗೆ ಕಣ್ಣು ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದಾದ ಕನಿಷ್ಠ ದೂರ 25 ಸೆಂಟಿಮೀಟರ್. ಮುಂದಿನ ಮುಖ್ಯ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳು. ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ತಿಳಿಸಿ ಅನ್ನುವಂಥದ್ದು. ಪತನ ಕೋನವು ಪ್ರತಿಫಲನದ ಕೋನಕ್ಕೆ ಸಮವಾಗಿರುತ್ತದೆ. ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ 3 ಒಂದೇ ಸಮತಲದಲ್ಲಿ ಇರುತ್ತವೆ. ಮುಂದಿನ ಪ್ರಶ್ನೆ, ಲೈಂಗಿಕ ಹಾರ್ಮೋನ್ಗಳು ಎಂದರೇನು? ಅವುಗಳನ್ನು ಕಾರ್ಯಗಳನ್ನು ತಿಳಿಸಿ ಅನ್ನುವಂಥದ್ದು. ಲೈಂಗಿಕ ಅಂಗಗಳಿಂದ ಬಿಡುಗಡೆಯಾಗುವ ರಾಸಾಯನಿಕ ಪದಾರ್ಥಗಳಿಗೆ ಲೈಂಗಿಕ ಹಾರ್ಮೋನ್ಗಳು ಎನ್ನುವರು. ಇವುಗಳ ಕಾರ್ಯಗಳು ಟೆಸ್ಟೋಸ್ಟಿರಾನ್ ಅನ್ನುವಂಥದ್ದು ಹುಡುಗರಲ್ಲಿ ದ್ವಿತೀಯ ಲೈಂಗಿಕ ಲಕ್ಷಣಗಳಾದ ವೀರ್ಯಾಣುಗಳ ಉತ್ಪಾದನೆ,
ಮೀಸೆ ಮತ್ತು ಗಡ್ಡಗಳ ಬೆಳವಣಿಗೆ, ಧ್ವನಿಯ ಹೊರಟಾಗುವುದು ಮುಂತಾದವುಗಳನ್ನು ಉಂಟು ಮಾಡುತ್ತದೆ. ಈಸ್ಟ್ರೋಜನ್ ಅನ್ನುವಂಥದ್ದು ಹುಡುಗಿಯರಲ್ಲಿ ದ್ವಿತೀಯ ಲೈಂಗಿಕ ಲಕ್ಷಣಗಳನ್ನು ಬೆಳೆಸ್ತಕ್ಕಂಥದ್ದು, ಸ್ತನಗಳ ಬೆಳವಣಿಗೆ, ಅಂಡಾನುತ್ಪತ್ತಿ ಮಾಡುವುದನ್ನು ಉಂಟು ಮಾಡುತ್ತದೆ. ಅಥವಾ ಪ್ರಶ್ನೆ, ಹುಟ್ಟುವ ಮಗುವಿನ ಲಿಂಗ ನಿರ್ಧರಣೆಯನ್ನು ಹೇಗೆ ಮಾಡುತ್ತಾರೆ ವಿವರಿಸಿ ಅನ್ನುವಂಥದ್ದು. ಮಹಿಳೆಯರು 2 XS ಲಿಂಗ ವರ್ಣತಂತುಗಳನ್ನು ಹೊಂದಿರುತ್ತಾರೆ. ಪುರುಷರಲ್ಲಿ ಒಂದು ಸಾಮಾನ್ಯ ಗಾತ್ರದ X ಮತ್ತು ಇನ್ನೊಂದು ಚಿಕ್ಕದಾಗಿದ್ದ Y ಅಂತಕ್ಕಂಥ ವರ್ಣತಂತು ಇರುತ್ತೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ ಮತ್ತು Y ವರ್ಣತಂತುವನ್ನು ಪಡೆದ ಮಗು ಹುಡುಗನಾಗುತ್ತಾನೆ. ಮುಂದಿನ ಪ್ರಶ್ನೆ, ಇಲ್ಲಿ ನೀಡಲಾದ ಹೆಣ್ಣು ಸಂತಾನೋತ್ಪತ್ತಿ ವಿವಿಧ ಚಿತ್ರವನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. A ಮತ್ತು B ಇವುಗಳನ್ನು ಹೆಸರಿಸಿ, B ಯ ಕಾರ್ಯವನ್ನು ಬರೆಯಿರಿ. ಮನುಷ್ಯರಲ್ಲಿ ಉಂಟಾಗುವ ನಿಶೇಚನದ ಪ್ರಕಾರ ಹೆಸರಿಸಿ ಅನ್ನುವಂಥದ್ದು. ಇಲ್ಲಿ A ಅನ್ನುವಂತಹ ಭಾಗ ಗರ್ಭಾಶಯ, B ಅನ್ನುವಂತಹ ಭಾಗ ಅಂಡಾಶಯ. B ಯ ಕಾರ್ಯ, ಅಂಡಾಶಯವು ಅಂಡಾಣು ಎಂದು ಕರೆಯಲ್ಪಡುವ ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡತಕ್ಕಂಥ ಕೆಲಸ ಮಾಡ್ತದೆ. ಮನುಷ್ಯರಲ್ಲಿ ಉಂಟಾಗುವ ನಿಶೇಚನದ ಪ್ರಕಾರ ಆಂತರಿಕ ನಿಶೇಚನ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸಾಮಾನ್ಯವಾಗಿ ಭೂಕಂಪ ಸಂಭವಿಸುವ 3 ರಾಜ್ಯಗಳನ್ನು ಪಟ್ಟಿ ಮಾಡಿ ಅನ್ನುವಂಥದ್ದು. ಜಮ್ಮು ಕಾಶ್ಮೀರ, ಗುಜರಾತ್ ಮತ್ತು ಅಸ್ಸಾಂ. ಮುಂದಿನ ಪ್ರಶ್ನೆ, ಮಾನವನ ಕಣ್ಣಿನ ಚಿತ್ರವನ್ನು ಬಿಡಿದು ಭಾಗಗಳನ್ನು ಗುರುತಿಸಿ. ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಚಿತ್ರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮುಂದಿನ ಪ್ರಶ್ನೆ, ನಾವು ಜೀವ ವೈವಿಧ್ಯತೆಯನ್ನು ಏಕೆ ಸಂರಕ್ಷಿಸಬೇಕು ಅನ್ನುವಂಥದ್ದು. ಜೀವ ವೈವಿಧ್ಯ ಒಂದು ಪ್ರದೇಶದಲ್ಲಿ ವಾಸಿಸುವ ಹಲವಾರು ಮತ್ತು ವಿವಿಧ ಪ್ರಭೇದಗಳ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮಜೀವಿಗಳ ಸಮೂಹವಾಗಿದೆ. ಹಲವಾರು ಅಂಶಗಳಿಗಾಗಿ ಸಸ್ಯಗಳು ಮತ್ತು ಪ್ರಾಣಿಗಳು ಪರಸ್ಪರ ಅವಲಂಬಿತವಾಗಿರುತ್ತವೆ. ಇದರಿಂದಾಗಿ ಜೀವ ವೈವಿಧ್ಯತೆಯಲ್ಲಿನ ಯಾವುದೇ ಒಂದು ಪ್ರಭೇದವು ತೊಂದರೆಗೊಳಗಾದರೆ ಉಳಿದವುಗಳು ಒಂದಲ್ಲೊಂದು ರೀತಿಯಲ್ಲಿ ತೊಂದರೆಗೆ ಒಳಗಾಗುತ್ತವೆ. ಆದ್ದರಿಂದ ನಾವು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಬೇಕು. ಮುಂದಿನ ಪ್ರಶ್ನೆ, ಮಾನವನ ವೀರ್ಯಾಣುವಿನ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅನ್ನುವಂಥದ್ದು. ಚಿತ್ರವನ್ನು ಪ್ರಾಕ್ಟೀಸ್ ಮಾಡಬೇಕು. ಮುಂದಿನ ಪ್ರಶ್ನೆ, ಪ್ರೌಢಾವಸ್ಥೆಯಲ್ಲಿ ನಡೆಯುವ ದೈಹಿಕ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಅನ್ನುವಂಥದ್ದು. ಎತ್ತರ ಮತ್ತು ತೂಕದಲ್ಲಿ ದಿಢೀರ್ ಹೆಚ್ಚಳವಾಗುವುದು. ಹುಡುಗರಲ್ಲಿ ಭುಜಗಳು ವಿಶಾಲವಾಗುತ್ತದೆ ಮತ್ತು ಎದೆಯು ಅಗಲವಾಗುತ್ತದೆ. ಹುಡುಗಿಯರಲ್ಲಿ ಸೊಂಟದ ಕೆಳಭಾಗದ ಪ್ರದೇಶವು ಅಗಲವಾಗುತ್ತದೆ. ಧ್ವನಿಪೆಟ್ಟಿಗೆ ಅಥವಾ ಲ್ಯಾರಿಂಕ್ಸ್ ಬೆಳೆಯಲು ಪ್ರಾರಂಭಿಸುತ್ತದೆ. ಹುಡುಗರಲ್ಲಿ ಧ್ವನಿಪೆಟ್ಟಿಗೆ ದೊಡ್ಡದಾಗಿ ಬೆಳೆಯುತ್ತದೆ. ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಪ್ರಾರಂಭವಾದರೆ ಹುಡುಗರಲ್ಲಿ ಮುಖದ ಮೇಲೆ ಕೂದಲುಗಳು ಅಂದರೆ ಮೀಸೆ ಮತ್ತು ಗಡ್ಡ ಬೆಳೆಯಲು ಪ್ರಾರಂಭಿಸುತ್ತವೆ. ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಂತಹ ಮೊಳೆಗಳು ಕಾಣಿಸಿಕೊಳ್ಳುತ್ತವೆ. ಕಂಕುಳಲ್ಲಿ ಮತ್ತು ತೊಡೆಯ ಮೇಲ್ಭಾಗ ಪ್ರದೇಶದಲ್ಲಿ ಅಥವಾ ಪ್ರಜನನಾಂಗ ಪ್ರದೇಶದಲ್ಲಿ ಕೂದಲುಗಳು ಬೆಳೆಯುತ್ತವೆ. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತವಾಗಿರುವ ಪರೀಕ್ಷಕದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ ಎಂದು ಭಾವಿಸಿ ಕಾರಣಗಳೇನಿರ್ಬೋದು ಅನ್ನುವಂಥದ್ದನ್ನು ತಿಳಿಸಿ ಅನ್ನುವಂಥದ್ದು. ಸೊ ಇಲ್ಲಿ ಚಿತ್ರವನ್ನು ಗಮನಿಸಿ. ಬಲ್ಬ್ ಬೆಳಗುತ್ತಿಲ್ಲ ಎಂದು ಭಾವಿಸಿದಾಗ ಅದಕ್ಕೆ ಕಾರಣಗಳನ್ನು ನೋಡ್ತಾ ಹೋದಂತೆ, ಬೀಕರ್ನಲ್ಲಿರುವ ದ್ರವವು ವಿದ್ಯುತ್ ವಾಹಕ ಅಲ್ಲದೇ ಇರಬಹುದು. ಆದ್ದರಿಂದ ಮಂಡಲವು ಪೂರ್ಣಗೊಂಡಿರುವುದಿಲ್ಲ. ಮಂಡಲವನ್ನು ರಚಿಸಲು ಬಳಸಿರುವ ತಂತಿಯು ವಿದ್ಯುತ್ತಿನ ಉತ್ತಮ ವಾಹಕ ಅಲ್ಲದೇ ಇರಬಹುದು. ಮಂಡಲದಲ್ಲಿನ ಬ್ಯಾಟರಿಯು ವಿದ್ಯುತ್ತನ್ನು ಉತ್ಪಾದಿಸುವಷ್ಟು ಶಕ್ತಿಯನ್ನು ಹೊಂದಿಲ್ಲದಿರಬಹುದು. ಆಮೇಲೆ ಬಲ್ಬ್ನ ತಂತಿ ಕರಗಿರಬಹುದು. ಮಂಡಲದ ಜೋಡಣೆಯು ಸಡಿಲಗೊಂಡಿರಬಹುದು. ಈ ಎಲ್ಲ ಕಾರಣಗಳಿಂದ ಅದು ಬಲ್ಬ್ ಹತ್ತದೇ ಇರಬಹುದು. ಮುಂದಿನ ಪ್ರಶ್ನೆ, ಅರಣ್ಯನಾಶಕ್ಕೆ ಕಾರಣ ಮತ್ತು ಅರಣ್ಯನಾಶದಿಂದ ಆಗುವ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು. ಸೊ ಕಾರಣಗಳನ್ನು ನೋಡ್ತಾ ಹೋಗೋಣ. ಬೆಳೆಯುತ್ತಿರುವ ನಗರಗಳ ವಿಸ್ತರಣೆಗಾಗಿ ಮತ್ತು ಅವರುಗಳ ಬೇಡಿಕೆಗಳನ್ನು ಪೂರೈಸುವ ಸಲುವಾಗಿ ಕಾಡುಗಳ ನಾಶ ಮಾಡಲಾಗ್ತಾ ಇದೆ. ಹೊಲಗದ್ದೆಗಳಿಗಾಗಿ ಮತ್ತು ಜಾನುವಾರುಗಳ ಮೇಯುವಿಕೆಯಿಂದಾಗಿ ಕಾಡುಗಳ ನಾಶ, ಸೌದೆಗಳಿಗಾಗಿ ಮರಗಳ ಕಡಿಯುವಿಕೆ. ಮತ್ತು ಇನ್ನು ಪರಿಣಾಮಗಳನ್ನು ನೋಡ್ತಾ ಹೋದಂತೆ ಮಣ್ಣಿನ ಸವಕಳಿ, ಜೀವ ವೈವಿಧ್ಯತೆಯ ಇಳಿಕೆ, ಪ್ರವಾಹ ಮತ್ತು ಬರಗಾಲ, ಜಾಗತಿಕ ತಾಪದ ಹೆಚ್ಚಳದಿಂದ ವಾತಾವರಣದ ಬದಲಾವಣೆ ಮತ್ತು ಜಲಚಕ್ರಕ್ಕೆ ಅಡ್ಡಿ ಉಂಟಾಗುವಿಕೆ, ಇವೆಲ್ಲವೂ ಪರಿಣಾಮಗಳು. ಮುಂದಿನ ಪ್ರಶ್ನೆ, ಶಬ್ದ ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳನ್ನು ತಿಳಿಸಿ ಅನ್ನುವಂಥದ್ದು. ಹೆಚ್ಚಿನ ಘೋಷದಿಂದ ಕಾರ್ಯನಿರ್ವಹಿಸುವ ಟಿವಿಗಳು ಮತ್ತು ಟ್ರಾನ್ಸಿಸ್ಟರ್ಗಳು, ಧ್ವನಿವರ್ಧಕಗಳು ಮತ್ತು ಪಟಾಕಿ ಸಿಡಿಯುವುದನ್ನು ಒಳಗೊಂಡಂತೆ ಸ್ಫೋಟಕಗಳು, ವಾಹನಗಳ ಹಾರ್ನ್ಗಳ ಶಬ್ದಗಳು, ಮಿಕ್ಸಿ, ಕುಕ್ಕರ್ ಮುಂತಾದ ಗೃಹೋಪಯೋಗಿ ಉಪಕರಣಗಳ ಶಬ್ದಗಳು, ಇವೆಲ್ಲಗಳು ಶಬ್ದ ಮಾಲಿನ್ಯಕ್ಕೆ ಕಾರಣಗಳಾಗಿರ್ಬೋದು. ನಮ್ಮ ಜೀವನದಲ್ಲಿ ಶಬ್ದದ ಮಹತ್ವವನ್ನು ಚರ್ಚಿಸಿ ಅನ್ನುವಂಥದ್ದು. ಶಬ್ದ ತರಂಗಗಳನ್ನು, ವಿಶೇಷವಾಗಿ ಶ್ರವಣಾತ್ಮಕ ತರಂಗಗಳು, ವೈದ್ಯಕೀಯ ಮತ್ತು ಕೈಗಾರಿಕೆ, ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇವುಗಳನ್ನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಪಿತ್ತಕೋಶದ ಕಲ್ಲುಗಳು ಪುಡಿ ಮಾಡುವುದು, ಲೋಹದ ಭಾಗಗಳಲ್ಲಿ ಬಿರುಕುಗಳನ್ನು ಪತ್ತೆ ಹಚ್ಚುವುದಕ್ಕೆ ಬಳಸಲಾಗುತ್ತದೆ. ಬಟ್ಟೆ ಯಂತ್ರಗಳ ಸ್ವಚ್ಛತೆ ಮತ್ತು ಸಮುದ್ರದ ಆಳವನ್ನು ಅಳೆಯಲು ವ್ಯಾಪಕವಾಗಿ ಇದನ್ನು ಬಳಸಲಾಗುತ್ತದೆ. ಮತ್ತು ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು 8ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ, ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ಸವಿವರವಾಗಿ ನೋಡಿದ್ವಿ. ಸೊ ಇದೇ ರೀತಿಯ ವಿಡಿಯೋಗಳನ್ನು ವೀಕ್ಷಿಸಲಿಕ್ಕೆ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.